ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ರಾಮಾನುಜಾಚಾರ್ಯರ ದರ್ಶನ ಪಡೆಯಲು ಮೇಲುಕೋಟೆಗೆ ಆಗಮಿಸುವ ಭಕ್ತಾದಿಗಳಿಗೆ ಮತ್ತೊಂದು ಆಕರ್ಷಣೆ ಸೃಷ್ಟಿಯಾಗಲಿದೆ. ಬೆಂಗಳೂರು ಮೂಲದ ಹಿರಿಯ ನಾಗರಿಕರಾದ ಶ್ರೀ ಜನಾರ್ದನ್ ರವರು ತಮಗೆ ಸೇರಿದ ಸ್ವಯಾರ್ಜಿತ ಜಾಗದಲ್ಲಿ ಭವ್ಯವಾದ ಶ್ರೀ ರಾಮಾನುಜಾಚಾರ್ಯರ ಪ್ರತಿಮೆ ಹಾಗೂ ವಿವಿಧ ಸೌಲಭ್ಯಗಳನ್ನು ನಿರ್ಮಿಸಲು ಮುಂದಾಗಿದ್ದಾರೆ. ಮುಖ್ಯ ರಸ್ತೆಯ ಬದಿಯಲ್ಲಿರುವ ತಮ್ಮದೇ ಸ್ವಂತ ನಿವೇಶನದ ಮುಂದೆ ನಿಂತು ಮಾಹಿತಿ ಹಂಚಿಕೊಂಡ ಜನಾರ್ದನ್ ರವರು, ನಾನು ರಾಮಾನುಜಾಚಾರ್ಯರ ಪರಮ ಅನುಯಾಯಿಯಾಗಿದ್ದು ಈ ಜಾಗದಲ್ಲಿ ಸುಮಾರು 40 ಅಡಿ ಎತ್ತರದ ರಾಮಾನುಜಾಚಾರ್ಯರ ಭವ್ಯ ಪ್ರತಿಮೆಯನ್ನು ಸ್ಥಾಪಿಸಲು ನಿರ್ಧರಿಸಿದ್ದೇನೆ ಎಂದು ತಿಳಿಸಿದರು. ಯೋಜನೆಯ ಪ್ರಮುಖ ಭವ್ಯ ಪ್ರತಿಮೆ ಹಾಗೂ ಸಣ್ಣ ದೇವಸ್ಥಾನ, 40 ಅಡಿ ಎತ್ತರದ ಸುಂದರ ರಾಮಾನುಜಾಚಾರ್ಯರ ವಿಗ್ರಹದ ಜೊತೆಗೆ ಒಂದು ಪುಟ್ಟ ದೇವಸ್ಥಾನದ ನಿರ್ಮಾಣ, ಭಕ್ತಾದಿಗಳಿಗೆ ವಸತಿ ಸೌಲಭ್ಯ, ದೂರದ ಊರುಗಳಿಂದ ಬರುವ ಯಾತ್ರಿಕರಿಗಾಗಿ ಸುಸಜ್ಜಿತ ಗೆಸ್ಟ್ ಹೌಸ್ ಹಾಗೂ ವಸತಿ ವ್ಯವಸ್ಥೆ, ರಾಮಾನುಜಾಚಾರ್ಯರ ತತ್ವಗಳು, ಇತಿಹಾಸ ಹಾಗೂ ಆಧ್ಯಾತ್ಮಿಕ ಜ್ಞಾನವನ್ನು ಪಸರಿಸಲು ಒಂದು ವಿಶೇಷ ಲೈಬ್ರರಿ ಸ್ಥಾಪನೆ. ಇದು ಮೇಲುಕೋಟೆಗೆ ಹೋಗುವ ಪ್ರಮುಖ ರಸ್ತೆಯಲ್ಲಿ ಇರುವುದರಿಂದ ಯಾತ್ರಿಕರಿಗೆ ಬಹಳ ಅನುಕೂಲವಾಗಲಿದೆ. ಇಲ್ಲಿಗೆ ಬರುವ ಭಕ್ತರಿಗೆ ತಂಗಲು ವಸತಿ ಹಾಗೂ ಬಸ್ ಸೌಲಭ್ಯವನ್ನು ಕಲ್ಪಿಸಿ ನಂತರ ಅವರನ್ನು ಮೇಲುಕೋಟೆ ದರ್ಶನಕ್ಕೆ ಕಳುಹಿಸಿಕೊಡುವ ಉದ್ದೇಶವನ್ನು ಹೊಂದಿದ್ದೇವೆ ಎಂದು ಜನಾರ್ದನ್ ರವರು ಆಶಯ ವ್ಯಕ್ತಪಡಿಸಿದರು. ಈ ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯವು ಮೇಲುಕೋಟೆಯ ಪ್ರವಾಸೋದ್ಯಮ ಹಾಗೂ ಆಧ್ಯಾತ್ಮಿಕ ಮಹತ್ವವನ್ನು ಮತ್ತಷ್ಟು ಹೆಚ್ಚಿಸಲಿದೆ ಎಂದು ನಿರೀಕ್ಷಿಸಲಾಗಿದೆ. ಪ್ರತಿಮೆ ಮಾಡೋದ್ರಿಂದ ಬಹಳ ಜನ ಇಲ್ಲಿ ಪ್ರಯಾಣಿಕರು ಹೈವೇಲಿ ಹೋಗೋರನ್ನೆಲ್ಲ ಆಕರ್ಷಿಸ್ಬೋದು. ಅವರಿಲ್ಲಿ ಬಂದು ನೋಡಿದ ಮೇಲೆ ಅವ್ರಿಗೆ ಮೇಲುಕೋಟೆ ದರ್ಶನದ ವ್ಯವಸ್ಥೆ ಕೂಡ ಮಾಡ್ಬೋದು. ಸೊ ಅಲ್ಲಿಗೆ ಭಾಳಷ್ಟು ಭಕ್ತರು ಇವಾಗ ಜಾಸ್ತಿ ಆಗ್ತಾರೆ. ಆಮೇಲೆ ಅಂದಾಜು ನವೆಂಬರ್ನಿಂದ ಶುರು, ಕೆಲಸ ಎಲ್ಲ ನವೆಂಬರಿಂದ ಶುರು. ಸರ್, ನಿಮ್ಮ ಹಿನ್ನೆಲೆ ಬಗ್ಗೆ ಒಂದು ಚೂರು ಹೇಳಿ ಸರ್. ನಾನು ವೃತ್ತಿಯಲ್ಲಿ ಇಂಜಿನಿಯರು. ಈಗ ಮುಂಚೆ ಒಂದು 25 ವರ್ಷಗಳಿಂದ ಸಿವಿಲ್ ಕನ್ಸ್ಟ್ರಕ್ಷನ್ಸ್ ಈಗ ವಯಸ್ಸಾಗಿರೋದ್ರಿಂದ ಒಂದು 4-5 ವರ್ಷದಿಂದ ನಾನು ಯಾವುದೇ ಥರ ಇದು ಮಾಡ್ತಾ ಇಲ್ಲ ಪ್ರಾಜೆಕ್ಟ್ಗಳು. ಸರ್, ಧಾರ್ಮಿಕವಾಗಿ ಈಗ ಸದ್ಯಕ್ಕೆ ನಾನು ಧಾರ್ಮಿಕವಾಗಿಯೇ ಮುಂದೆ ನನ್ನ ಸೇವೆ ಮಾಡೋಣ ಅಂತಿದ್ದೆ. ಬೇರೆ ಥರ ಸಾರ್ವಜನಿಕ ಸೇವೆ ಈ ಥರದ್ರಲ್ಲೇ ನನ್ನನ್ನು ನೀವು ತೊಡಗಿಸ್ಕೋಬೇಕು ಅಂತ ಎಲ್ಲೋ ಒಂದು ಕಡೆ ನಿಮ್ಮನ್ನು ಹೋಲಿಕೆ ಮಾಡ್ತು ಅಂದರೆ ಈ ಧಾರ್ಮಿಕವಾಗಿ ಎಲ್ಲ ನನ್ನ ಒಂದು ಪೂರ್ತಿ ನಿಮಗೆ ಎಲ್ಲ ಇದನ್ನು ಕೊಟ್ಟಿದ್ದೀನಿ, ಡೀಟೇಲ್ಸ್ ಎಲ್ಲ. ಓಕೆ, ಅದೇನು ಎತ್ತ ಅಂತ ನಾನು ಅದ್ರ ಬಗ್ಗೆ ಜಾಸ್ತಿ ವಿಶ್ಲೇಷಣೆ ಮಾಡಕ್ಕೆ ಹೋಗೋದಿಲ್ಲ. ನೀವು ಯೋಚನೆ ಮಾಡ್ಬೋದು. ಓಕೆ ಸರ್, ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಈ ಒಂದು ನೀವು ಮಾಡ್ತಾ ಇರೋ ಒಂದು ಉದ್ದೇಶ ಹೇಳಿದ್ರಿ, ಇದು ನೆರವೇರಿಸ್ತಾ ಇದ್ದೀವಿ, ನೀವೇನಾದ್ರು ಕನ್ಸ್ಕೊಂಡಿದ್ರಾ ಅಥವಾ ನೀವು ಮಾಡಬೇಕು ಅಂದ್ಕೊಂಡು ಮಾಡ್ತಾ ಇರೋದು? ಇಲ್ಲ, ಇದೆಲ್ಲ ಏನಂದರೆ ಅದಾಗದೆ ದೈವ ಸಂಕಲ್ಪಿತ. 3 ವರ್ಷದ ಹಿಂದೆನೇ ನನಗೆ ಇದು ಮೈಂಡಿಗೆ ಬಂತು. ಓಕೆ, ಅವತ್ತಿಂದನೂ ಇದ್ರ ಬಗ್ಗೆನೇ ಕೆಲಸ ಮಾಡ್ತಾನೇ ಇದ್ದೆ. ಇವಾಗ ಅದು ಕಾರ್ಯರೂಪಕ್ಕೆ ಬರೋ ಥರ ಆಗಿದೆ. ಸರ್, ಎಲ್ಲೋ ಒಂದು ಕಡೆ ಇಂಥ ಒಂದು ಕಮರ್ಷಿಯಲ್ ಜಾಗ ನೋಡಿದ್ರೆ ಇಂಡಸ್ಟ್ರಿ ಮಾಡಬೇಕು ಅಂದ್ಕೊಳ್ತಾರೆ, ಏನಾದರೂ ಮಾಡಬೇಕು ಅಂದ್ಕೊಳ್ತಾರೆ. ಆದರೆ ನೀವು ಧಾರ್ಮಿಕವಾಗಿ ಒಂದು ರಾಮಾನುಜಾಚಾರ್ಯ ಪ್ರತಿಮೆ ಮಾಡಬೇಕು ಅಂದ್ಕೊಂಡಿದ್ದಿಲ್ಲ, ಹೇಗೆ ಅನಿಸ್ತು ಸರ್? ಅದು ಇವಾಗ ಏನಂದರೆ ರಾಮಾನುಜಾಚಾರ್ಯ ಪ್ರತಿಮೆಗಳು 1-2 ಕಡೆ ಇದೆ. ಅದೆಲ್ಲ ತುಂಬ ದೂರದಲ್ಲಿದೆ, ಯಾರು ಅದನ್ನ ಅಂತ ಹೋಗಿ ನೋಡೋರು ಇರಲ್ಲ. ಹೌದು, ಇವಾಗ ಇದು ಮೇನ್ ರೋಡಲ್ಲಿ ಹೋಗೋ ವೆಹಿಕಲ್ಸ್ಗೆಲ್ಲನೂ ಇದು ಕಾಣುತ್ತೆ. 40 ಅಡಿ ಎತ್ತರ ಮಾಡೋದ್ರಿಂದ ಹೈವೇನಲ್ಲಿ ಹೋಗೋ ವೆಹಿಕಲ್ಸ್ಗೆಲ್ಲ ಕಾಣುತ್ತೆ. ಜನ ಬಂದು ನೋಡಿ ಇಲ್ಲಿ ಸಣ್ಣ ದೇವಸ್ಥಾನ ದರ್ಶನ ಮಾಡಿದ್ಮೇಲೆ ಯಾಕೆ ಮೇಲ್ಕೋಟೆಗೆ ಹೋಗ್ಬಾರ್ದು ಅಂತ ಅವ್ರು ಮನ್ಸು ಮಾಡಿ ಹೋಗಿ ಬರ್ತಾರೆ. ಸೊ ಇಲ್ಲಿಂದ ಎಲ್ಲ ಸಕಲ ಸೌಕರ್ಯಗಳು ಕೂಡ ಕೊಡ್ತೀರಾ ಅಂತ? ಬಸ್ಗಳು, AC ಬಸ್ಗಳು ಎಲ್ಲನೂ ವ್ಯವಸ್ಥೆ ಮಾಡ್ತೀವಿ. ಥ್ಯಾಂಕ್ ಯು ಸರ್.